5 ಗ್ಯಾರಂಟಿಗಳು ನೀವು ಫಲಾನುಭವಿಗಳು ನೀವು ತೆಗೆದುಕೋಬೇಕು, ಅದನ್ನು ಬಿಡ್ಕೂಡದು ಅಂತ ಹೇಳಿಲ್ವಾ ಅಂತ ಎಲ್ಲರೂ ಬಿಜೆಪಿಯ ಸದಸ್ಯರನ್ನು ಕೇಳಿ ಮಾನ್ಯ ಸಭಾಧ್ಯಕ್ಷರು. ಓಕೆ, ಹೇಳ್ತೇನೆ, ಕಂಟಿನ್ಯೂ ಮಾಡಿ. ಇವತ್ತಿನ ದಿನ ನಾನು ಮೆಡಿಕಲ್ಸ್ ಮಾಡಿದ ನಂತರ, MBBS ಮಾಡಿದ ನಂತರ 2,500 ರೂಪಾಯಿಗೆ ಸಂಬಳಕ್ಕೆ ಹೋಗಿದ್ದೆ ಮಾನ್ಯ ಸಭಾಧ್ಯಕ್ಷ ಜಯದೇವದಲ್ಲಿ. ಆಗ 2,000 ರೂಪಾಯಿ ಬೆಲೆ ಏನು ಅಂತ ನನ್ಗೆ ಗೊತ್ತಾಯ್ತು. ನಮ್ಮ ತಂದೆಯವರ ನೆರಳಿಂದ ಈಚೆ ಬಂದು ನಾವು ನಮ್ಮ ಕಾಲ ಮೇಲೆ ನಿಲ್ಬೇಕು ಅಂತ. ಇವತ್ತಿನ ದಿನ ಬಹಳಷ್ಟು ಜನ ಯುವಕರು ಹಳ್ಳಿಗಳಲ್ಲಿ ಡಿಗ್ರಿಗಳು ಮಾಡ್ತಾ ಇದ್ದಾರೆ, ಬಹಳಷ್ಟು ಜನ ಎಜುಕೇಶನ್ ಮಾಡ್ಕೊಂಡು ಒಂದೇನೋ ಒಂದು ಪ್ರಯತ್ನ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ತಿಂಗಳಿಗೆ 2,000 ರೂಪಾಯಿ 3,000 ರೂಪಾಯಿ ಸಿಕ್ಕಿದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ತಂದೆ ತಾಯಿ ಬೈಯೋದ್ರಿಂದನೋ ಇಲ್ಲ ಈಚೆ ಬಂದು ನಾವೇನೋ ಬದುಕಕ್ಕೆ ಒಂದು ಅವಕಾಶ ಆಗುತ್ತೆ ಅನ್ನೋದನ್ನ ಬಹಳಷ್ಟು ಒಳ್ಳೆ ಒಂದು ಕಾರ್ಯಕ್ರಮ ಈ ಯುವ ನಿಧಿ ಕಾರ್ಯಕ್ರಮ. ಇವತ್ತಿನ ದಿನ ಡಿಗ್ರಿ ಅವ್ರಿಗೆ ಮತ್ತು ಡಿಪ್ಲೊಮಾದವ್ರಿಗೆ 3,000 ಮತ್ತು 1,500 ಕೊಡ್ತಿರೋಂಥದ್ದು ವಿಶೇಷವಾಗಿ ಬಹಳ ಒಳ್ಳೆ ಕಾರ್ಯಕ್ರಮ. ಇವತ್ತು ವಿಚಾರದಲ್ಲಿ ಡಾಕ್ಟರ್ ಅದು ಒಳ್ಳೇದು ಆದ್ರೆ ಕೊಡಬೇಕಲ್ಲ ಯಾರಿಗಾರ ದುಡ್ಡು. ಮತ್ತೆ ನೀವು ಮಾತಾಡಿ ಈಗ. ಏನ್ ಸರ್ ಕೇಳಲಿಲ್ಲ, ನಿಮ್ಮ ಮಾತು ಏನ್ ಕೇಳಲಿಲ್ಲ, ಕಂಟಿನ್ಯೂ ಮಾಡಿ. ಯುವ ನಿಧಿ ಇನ್ನ ಬಂದಿಲ್ಲ ಅಂತಂದ್ರೆ ನೀವು ಕಂಟಿನ್ಯೂ ಮಾಡಿ. ನೀವೆಲ್ಲ ಅಪ್ಪರ್ ಕ್ರೀಮ್ ಸಿಟಿಸನ್ಸ್, ನಿಮ್ಗೆಲ್ಲ 2,000 ಬೆಲೆ ಗೊತ್ತಾಗಲ್ಲ. ರಂಗನಾಥ್, ನೀವು ಅವರು ನೋಡಿ ಮಾತಾಡೋದಲ್ಲ, ನೀವು ಸಬ್ಜೆಕ್ಟ್ ಮಾತಾಡಿಕೊಂಡು ಹೋಗಿ. ಅವ್ರು ಹೇಳೋದಕ್ಕೆ ಮಾತಾಡ್ಲಿಕ್ಕೆ ಹೋಗಬೇಡಿ, ನೀವು ನಿಮ್ಮ ವಿಚಾರ ಹೇಳಿಕೊಂಡು ಹೋಗಿ. ಹಾಗೇನೆ ಇವತ್ತಿನ ದಿನ ಅಲ್ಲ ಗ್ಯಾರಂಟಿ ವಿಚಾರಕ್ಕೆ ಹಲವಾರು ಟೀಕಾರೋಪಗಳು ನೋಡಿ ಕೇಳ್ತಾ ಇದ್ದಾರೆ. ಅವರು ಸಹ ಅವರ ಕ್ಷೇತ್ರಕ್ಕೆ ಹೋದಾಗ 5 ಗ್ಯಾರಂಟಿಗಳು ನೀವು ಫಲಾನುಭವಿಗಳು ನೀವು ತೆಗೆದುಕೋಬೇಕು, ಅದನ್ನು ಬಿಡ್ಕೂಡದು ಅಂತ ಹೇಳಿಲ್ವಾ ಅಂತ ಎಲ್ಲರೂ ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿಯ ಸದಸ್ಯರನ್ನು ಕೇಳಿ ಮಾನ್ಯ ಸಭಾಧ್ಯಕ್ಷರು. ಓಕೆ, ಹೇಳ್ತೇನೆ, ಕಂಟಿನ್ಯೂ ಮಾಡಿ. ಇವತ್ತಿನ ದಿನ ಪ್ರತಿ ಕುಟುಂಬಕ್ಕೂ ಪೆನ್ಷನ್ ಇಂದ ಹಿಡಿದು, ಗೃಹಲಕ್ಷ್ಮಿಯಿಂದ ಹಿಡಿದು, ಗೃಹ ಜ್ಯೋತಿಯಿಂದ ಹಿಡಿದು, ನಿರುದ್ಯೋಗ ಭತ್ಯೆಯಿಂದ ಹಿಡಿದು 5,000 ರೂಪಾಯಿ ಯಾವ್ದಾದ್ರು ಸರ್ಕಾರ ಇಡೀ ಭಾರತ ದೇಶದಲ್ಲಿ ಕೊಡ್ತಾ ಇದೆ ಅಂದ್ರೆ ಅದು